ಡಿಶಿಮ್ 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 ಸಕ್ಸಸ್ ವಿಜಯ್, ಕೊನೆಗೂ ನಾವಿಟ್ಟ ಹೆಜ್ಜೆ ಯಶಸ್ವಿ ಆಯ್ತು. ರೊಚ್ಚಲ್ಲಿ ಕೊಚ್ಚೆಗೆ ಬಿದ್ದಿದ್ದ ನಿನ್ನೆ ಮೈಯನ್ನ ಶವರ್ ಕೆಳಗಡೆ ನಿಂತು ನೀನು ಸೋಪು ಶಾಂಪು ಹಾಕೊಂಡು ಚೆನ್ನಾಗಿ ತಿಕ್ಕಿ ತೊಳ್ಕೊಂಡು ಬಂದಿದ್ಯಂತ ನಿನ್ನೆ ಕಮ್ಮಲಿಗೆ ಗೊತ್ತಾಗ್ತಿದೆ. ವಾಟ್ ಡಿಡ್ ಯು ಫೀಲ್ ಮಿಸ್ಟರ್ ವಿಜಯ್ ಕುಮಾರ್? ಇಲಿ ಬೋನಲ್ಲಿ ಸಿಕ್ಕಾಕೊಂಡಿರೋ ಆ ಗೀತಾ ಅನ್ನೋ ಪಾತ್ರಕ್ಕೆ ಪರಮ ಸಂಕಟ ಅನ್ಭವಿಸೋ ಹಾಗೆ ಮಾಡ್ಬೇಕು. ಎಸ್ ಯು ರೈಟ್. ಈಗ ಏನ್ ಮಾಡ್ತೀಯ? ಮಾಮ ಟಾಸ್ ಹಾಕ್ತೀನಿ. ಹೆಡ್ ಅಂಡ್ ಟೈಲು. ಎಡ್ ಬಿದ್ರೆ ಕಾಟ, ಟೈಲ್ ಬಿದ್ರೆ ನರಕ. ಏ ಮಾಮ, ಮೊದ್ಲು ಅಮ್ಮನ್ ಕರಿ ಮಾಮ. ಆ ಗೀತನ ಗೋಳು ಪ್ರತಿ ಹೆಜ್ಜೆನೂ ಅಮ್ಮ ನೋಡಿ ಆನಂದ ಪಡ್ಬೇಕು. ಮೊದ್ಲು ಅಮ್ಮನ್ ಕರಿ. ಏ ಕಣ್ಮಣಿ, ಅಮ್ಮನ್ ಕರಿಯ. ಏ ವಿಜಯ, ಅಮ್ಮ ಇಲ್ಲೆಲ್ಲೋ ಇದ್ದಾಳೆ. ನಿನ್ ಮುಂದೆನೆ ತಾನೇ ಹೇಳಿದ್ದು ನಾನು ಕ್ಲಬ್ಗೆ ಹೋಗ್ಬಿಟ್ಟು ನಂಗೆ ಸ್ಟೀಮ್ ಬಾತ್ ಮಾಡ್ಕೊಂಡ್ ಬರ್ಬೇಕು ಅಂತ. ಓ ಹೌದಲ್ವಾ? ಆದ ಟೆನ್ಷನ್ಗೆ ರಿಲ್ಯಾಕ್ಸ್ ಆಗ್ತೀನಿ ಅಂತ ಹೋಗಿದಾರಲ್ಲ. ಫೋನ್ ಮಾಡಬೇಡ, ಇವಾಗ ಅವಳಿಗೆ ಡಿಸ್ಟರ್ಬ್ ಮಾಡೋದು ಚೆನ್ನಾಗಿದೆ. ಛೇ, ಆದ್ರೂ ಅಮ್ಮ ಇರ್ಬೇಕಾಗಿತ್ತು ಮಾಮ. ಈಗ ರೌಡಿಗಳು ಆ ಗೀತನ ಒಂದು ಮೂಟೆಲ್ ಕಟ್ಟಿ ಒಂದ್ ಕಡೆ ಕರ್ಕೊಂಡು ಹೋಗಿರ್ತಾರೆ. ಕತ್ಲ ಕೋಣೆಯಲ್ಲಿ ಕೂಡ ಹಾಕಿರ್ತಾರೆ ಅಲ್ವಾ? ಅಲ್ಲಿ ಅವಳು ಕೊಡೋ ಟಾರ್ಚರ್, ಅವಳು ಅನ್ಭವಿಸೋ ನೋವನ್ನ ಅಮ್ಮ ನೋಡಿ ಎಂಜಾಯ್ ಮಾಡ್ಬೇಕಾಗಿತ್ತು. ವಿಡಿಯೋ ಕಾಲಲ್ಲಿ ಆ ಗೀತ ನನ್ನ ಕ್ಷಮಿಸ್ಬಿಡಿ, ನನ್ನ ಬಿಟ್ಬಿಡಿ, ಈ ಜನ್ಮದಲ್ಲಿ ನಿಮ್ ತಂಟೆಗೆ ಬರೋಲ್ಲ ಅಂತ ಬೇಡ್ಕೊಳ್ಳೋದನ್ನ ಅಮ್ಮ ನೋಡ್ಬೇಕಾಗಿತ್ತು. ಅಲ್ಲಿಂದ್ಲೆ ಅವಳು ಅಮ್ಮನ ಕಾಲಿಗೆ ಬೀಳ್ಬೇಕಾಗಿತ್ತು. ಕೂಲ್, ನಿನ್ನ ಕೆಲಸ ಶುರು ಹಚ್ಕ. ತಂಗೆಮ್ಮ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಸ್ಟೀಮ್ ಬಾತ್ ಎಲ್ಲ ಮುಗಿಸ್ಕೊಂಡು ಬರ್ಲಿ. ಅಲ್ಲಿ ತನಕ ನಿನ್ನ ಟಾರ್ಚರ್ ಕೆಲಸ ಸಾಂಗವಾಗಿ ನೆರವೇರಲಿ. ಅಂದ್ರೆ ಅಮ್ಮ ಬರೋ ತನಕ ಆ ಗೀತಾಗೆ ಟಾರ್ಚರ್ ಕೊಡ್ತಾ ಇರೋದಾ? ಹೌದು ನನ್ನ ಅಳಿಮಯ್ಯ. ಅಲ್ಲಿ ತನಕ ಫೋನಲ್ಲಿ ಕಾಟ, ನಾರ್ಮಲ್ ಕಾಲು. ತಂಗೆಮ್ಮ ಬಂದ್ಮೇಲೆ ಇದ್ದೇ ಇದೆ ಕಣ್ಣಾರೆ ಕಂಡು ಅನುಭವಿಸೋ ವಿಡಿಯೋ ಕಾಲು. ಪಾಪ ಆ ಗೀತೆ ಈಗ ಅದೆಷ್ಟು ಕಷ್ಟ ಅನುಭವಿಸ್ತಿದ್ದಾಳು ದೇವರಿಗೆ ಗೊತ್ತು. ಮಾಮ, ಅವಳಿಗೆ ಅಯ್ಯೋ ಪಾಪ ಅನ್ಬೇಡ, ನರ್ಕ ಅನ್ಭವಿಸ್ಬೇಕಾಗಿರೋ ಪಾತ್ರ ಅದು. ನರ್ಕಕ್ಕೆ ಲಾಯಕಾದ ಪಾತ್ರ ಅದು. ಹಾಳಾದವಳು ಅನ್ಭವಿಸ್ಲಿ. ಏನ್ ಬಾಸ್ ಇದು ಆಕಳಿಸ್ತಾ ಇದ್ದೀರಾ? ಅಪ್ಶಕ್ನ? ನೋ ನೋ ನೋ, ಒಂಟಿ ಸೀನಿದ್ರೆ ಅದು ಅಪಶಕುನ, ಇದು ಆಕಳಿಕೆ ಅಂದ್ರೆ ಶುಭ ಶಕುನ. ಅದಕ್ಕೆ ಅಲ್ವಾ ಡೀಲ್ ಸಿಕ್ಕಿದ್ದು. ಇವಳನ್ನ ಎತ್ತಾಕ ಬಂದ್ ಟಾರ್ಚರ್ ಕೊಡೋದಕ್ಕೆ 10 ಲಕ್ಷ. ಆ ಸ್ಟೇಟ್ನಲ್ಲಿ ಕ್ರೈಮ್ ಮಾಡಿ ತಪ್ಪಿಸ್ಕೊ ಬಂದು ಈ ಸ್ಟೇಟ್ಗೆ ಬಂದ ತಕ್ಷಣ ಸಿಕ್ಕಿರೋ ಅದ್ಭುತ ಅವಕಾಶ. ಗೊತ್ತಿದ್ದು ದಡ್ಡನ್ ತರ ಕೇಳ್ತೀವಲ್ಲಕ್ಕಿ. ಸರಿ, ಮೂಟೆ ಎತ್ಕೊಂಬ. ಸರಿ ಲಾ, ಮುಖ ನೋಡ್ತಾ ಇದ್ರ ಎತ್ಕೊಂಡು ಮುಟ್ಟಣ. ಲಕ್ಕಿ ಬಂದೆ. ಎಲ್ಲ ಬಾಡಿ ಬಂಟೆ, ಬೇಗ ತಗೊಂಬರ ಬಾಡಿನ. ಕೆಲ್ಸ ಕೊಟ್ಟವ್ರಿಗೆ ಕೆಲಸ ಮುಗೀತು ಅಂತ ಕಾಲ್ ಮಾಡಲ್ವ ಬಸ್? ನಾವು ಕೆಲ್ಸನ ಯಾವ ಟೈಪ್ ಶುರು ಮಾಡ್ಬೇಕು ಅಂತ ಕೇಳಕ್ಕೆ ಫೋನ್ ಮಾಡು. ಸರಿ ಬಸ್. ಏನೋ ಬಾಡಿ ಸ್ವಲ್ಪನೂ ಸೇಕಾಗ್ತಾ ಗೊಟ್ಟಕ್ಕನ್ಬಿಡ್ತಾ. ಅಣ್ಣ ಏನಣ್ಣ ನೀವು ಬಾಯಿಲ್ ಬಟ್ಟೆ ತುರುಕಿದೀವಿ, ಹೆಂಗಣ್ಣ ಮಾತಾಡಕ್ಕಾಗತ್ತೆ? ಗುಂಗ್ರು, ನಿನ್ ಪ್ರಕಾರ ಬಾಡಿ ಅಳ್ಳಾಡುತ್ತೆ, ನರಳಾಡೋ ಸೌಂಡ್ ಕೇಳ್ಸಲ್ಲ. ಅಳಿಮಯ್ಯ ನೋಡೋ, ಫೋನ್ ರಿಂಗ್ ಆಗ್ತಿದೆ. ಬಸ, ಫೋನ್ ರಿಂಗ್ ಆಗ್ತಿದೆ ಬಸ.
ಅಳಿಮಯ್ಯ ಕಿಡ್ನಾಪರ್ಸ್ ಮಾಮ. ಹಲೋ, ಈ ಕಡೆಯಿಂದ ಬಲ್ವಾನ್ ಬಯಲ್ಸೀಮೆ ಸ್ಪೀಕಿಂಗ್. ಹೆಸರು ಕಟ್ಕೊಂಡು ನನಗೇನ್ ಆಗ್ಬೇಕಾಗಿಲ್ಲ. ಮೂಟೆ ಕಟ್ಟಿದೇನಾಯ್ತು? ಬಾಡಿ ಬಂದು ಗೋಡನಲ್ಲಿ ಬಿದ್ದಾಗಿದೆ, ಇನ್ನು ಕವರ್ ಓಪನ್ ಆಗಿಲ್ಲ ಬಸ್ಸು. ವೆರಿ ಗುಡ್. ಇವಾಗ ನೀವು ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮೂಟೆ ಬಿಚ್ಚಿ ಈಚೆ ಹೇಳೋಕ್ ಮುಂಚೆ ಯಾಕೆ ಏನು ಅಂತ ಒಳಗಡೆ ಇರೋರ್ಗೆ ಅರ್ಥ ಆಗ್ಬಾರ್ದು. ಆಗ್ ಬಾರಿಸ್ರೋ. ಓಕೆ ಸರ್. ಬಡ್ಕೊಳ್ಳೋ ಸೌಂಡ್ ನನಗ್ ಕೇಳಿಸ್ಬೇಕು. ಸಾರಿ ಸರ್, ಒಳಗಡೆ ಅವಳ ಬಾಯಿಗೆ ಬಟ್ಟೆ ತುರ್ಕಿದೀವಿ. ನೋ ಪ್ರಾಬ್ಲಮ್, ಹಂಗೆ ಚಚ್ರೋ. ಸರಿ ಸರ್. ಒಂದು ರೌಂಡ್ ಲಾಠಿ ಹಬ್ಬ ಮುಗಿಲಿ, ಒಂದು ಟೀ ಕುಡ್ದು ಮಿಕ್ಕಿದ್ದ ಆಮೇಲೆ ಹೇಳ್ತೀನಿ. ನೆನ್ಪಿರ್ಲಿ, ಇದು ರಾತ್ರಿವರೆಗೂ ಮುಂದುವರಿಯೋ ಟಾರ್ಚರ್. ಆಯ್ತು ಬಾಸ್. ಅಂದ ಗುಂಗ್ರು, ನೀನ್ ಇದ್ರ ಭಾರಿ ಎಕ್ಸ್ಪೋರ್ಟ್ ಅಲ್ವಾ? ತಗೋ ಶುರು ಹಚ್ಕ. ಮೇಡಮ್ ಯಾರಿಗೋ ಫೋನ್ ಮಾಡ್ತಾ ಇರಂಗಿದೆ. ಹೌದು. ನೋಡು, ನಾನಿನ್ ಮೊಬೈಲ್ ನೋಡಿಲ್ಲ, ಆದ್ರೂ ನಿಂಗೊಂದು ಭವಿಷ್ಯ ಹೇಳ. ಶನಿ ಈಗ ರಾಹು ಮನೆಗೆ ಬರ್ತಾನೆ, ರಾಹು ಕುಜದ ಕ್ಷೇತ್ರಕ್ಕೆ ಹೋಗ್ತಾನೆ. ಈ ಫೋನ್ ಕಾಲು ನಿನ್ನ ನೆಚ್ಚಿನ ಸಹಪಾಠಿ ಗೀತಾಗೆ ತಾನೆ? ಹೌದು. ಏನೋ ಮಗ ಈ ತರ ಭವಿಷ್ಯ ಹೇಳ್ಬಿಟ್ಟೆ. ಈಗ ನಾನೊಂದು ಭವಿಷ್ಯ ಹೇಳ್ತೀನಿ ಕೇಳು. ನೀವು ಕರೆ ಮಾಡಿದ ಚಂದಾದಾರರು ಸದ್ಯಕ್ಕೆ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ. ನಿಮ್ಗೆ ಹೇಗೋ ಗೊತ್ತು? ನೀವೇನ್ ಹೋಗಿ ಗೀತಾ ಫೋನ್ ಸ್ವಿಚ್ ಆಫ್ ಮಾಡಿದ್ರಾ? ವಿಜಿ ನೆಟ್ವರ್ಕ್ ಕೈ ಹಾಕಿದ್ಮೇಲೆ ಕೊಬ್ಬು ತೋರಿಸೋ ಪ್ರತಿಯೊಬ್ರು ಮೊಬೈಲ್ ಸ್ವಿಚ್ ಆಫ್ ಆಗ್ಲೇಬೇಕು. ಗೀತಾಗೇನೋ ಮಾಡಿದ್ರಿ? ಹೇಯ್, ನಾವೇನ್ ಮಾಡೋಕ್ ಸಾಧ್ಯ? ಗೊತ್ತಿದ್ದು ಕರೆಂಟಿಗೆ ಕೈ ಇಟ್ರೆ ಶಾಕ್ ಹೊಡೆದೇ ಇರುತ್ತಾ? ಈ ಕತ್ರಿ ಮಧ್ಯದಲ್ಲಿ ಬೆಳ್ಳಿಟ್ಟು ಆಟ ಆಡಿದ್ರೆ ಏನಾಗುತ್ತೆ? ಲೋ, ಇವ್ರು ದೊಡ್ಡ್ರು, ಇವ್ರಿಗೆ ಹೋಗಿ ಹೋಗಿ ಕೇಳ್ತಾ ಇದೀನಿ, ಇವ್ರಿಗೇನ್ ಅರ್ಥ ಆಗುತ್ತೆ? ಕಟ್ಟಾಗುತ್ತೆ. ಹುಲಿ ಹಲ್ನ ಎಣ್ಸಕ್ ಹೋದ್ರೆ ಅದು ಕಚ್ಚದೆ ಬಿಡುತ್ತಾ? ಒನ್ಕೆ ತಳ ಕೆರೆಯೋದಕ್ ಹೋದ್ರೆ ಅದು ಚಚ್ಚದೆ ಇರುತ್ತಾ? ಒಟ್ನಲ್ಲಿ ನಿಮ್ ಗೀತಾದು ಮುಗಿದ ಅಧ್ಯಾಯ. ಈಗ ಅವಳ ಪಾಡು ಹೇಗಿರುತ್ತೆ ಅಂತ ನೆನ್ಸ್ಕೊಂಡಿದ್ದೀರಾ? ನಾಯಿ ಪಾಡು. ಬಾಯಿ ಮುಚ್ಕೊಂಡು ಇರೋದ್ ಬಿಟ್ಟು ಏನೋ ಕಿಸ್ಯಕ್ ಹೋಗಿ ಸರಿಯಾಗಿ ಅನುಭವಿಸ್ತಾವಳೆ ನಿಮ್ ಗೀತಾ. ವಿಜಿ ಜೊತೆ ಫ್ರೆಂಡ್ ಆಗಿದ್ರೆ ಸಮಾಧಾನ, ಇಲ್ಲ ನಂದೇ ಬೇರೆ ಟ್ರೆಂಡ್ ಅಂತ ಬಂದ್ರೆ ಸಮಾಧಿ. ಒಟ್ನಲ್ಲಿ ಗೀತಾ ಗತಿ ಅದು ಗತಿ. ಅತ್ತೆಗೆ ಅದೇನೋ ಚಿಂತೆ ಅಂತಂದ್ರೆ ಸೊಸೆಗೆ ಇನ್ಯಾವ್ದ್ರ ಚಿಂತೆ ಅಂತ ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ದೀನಿ. ಇವ್ ನೇರಳೆಣ್ಣೆ ಕಿವಿಗೆ ಸಿಕ್ಕಿಸ್ಕೊಂಡು ಮಾಡ್ತಾ ಇದ್ದ. ಕೊಡು ಮಾಮ. ತಗೋ. ಅಲ್ವೋ, ಇಲ್ಲಿ ಕೂತ್ಕೊಂಡು ಏನೋ ಮಾಡ್ತಿದ್ಯಾ ನೀನು? ಗೀತಾ ಮನೇಲಿ ಇಲ್ದಿರೋದನ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಅಲ್ಲಿ ಅವಳು ಏಟ್ ತಿಂತಾ ಇರೋದನ್ನ ನೆನ್ಸ್ಕೊಂಡು ನಾನು ಮಜಾ ಮಾಡ್ತಾ ಇದ್ದೀನಿ. ನೀನ್ ಇಲ್ಲಿ ಇದನ್ನ ಸಿಕ್ಕಿಸ್ಕೊಂಡು ಹಿಂಗೆ ಮಜಾ ತಗೊಂಡ್ ಕೂತ್ರೆ ಹೆಂಗೆ ಶಿವ? ಅಲ್ಲಿ ಬಲ್ವಾನ್ ಬಯಲುಸೀಮೆ ಮೂಟೆ ಕಟ್ಟು ಬಿಚ್ಚಲ್ಲ. ಆ ಗೀತಾ ಅದ್ರ ಒಳಗಡೆ ಸತ್ತಿಗೆ ಹೋದ್ರೆ ಏನೋ ಮಾಡ್ತೀಯ? ಅವಳೆಲ್ಲಿ ಮಾಮ ಸಾಯ್ತಾಳೆ? ಪಾಪಿ ಚಿರಾಯು. ಆದ್ರೂ ಕಟ್ಟು ಬಿಚ್ಚಿ ಅವಳನ್ನ ಈಚೆಗೆ ಇಳಿದು ಸಂಕಪಾಸನ ಅದೇನು ಗ್ಲೂಕೋಸೋ ದಿಲ್ಕುಸೋ ತಿನ್ಸಿ ಆಮೇಲೆ ಹೊಡಿಯಕ್ಕೆ ಹೇಳು. ಏಟು ತಿನ್ನಕ್ಕೆ ಶಕ್ತಿ ಬೇಕಲ್ಲ ಗುರುವೆ. ನಾರ್ಮೈ ಮಾಮ, ಅದು ಎಂತದ್ದು ಆಗಲ್ಲ. ಈಗ ನೋಡು, ಪ್ಯಾಕಿಂಗ್ ಬಿಚ್ಚಿ ಕೈಕಾಲ್ ಕಟ್ಟಕ್ಕೆ ಹೊಡಿಯಕ್ಕೆ ಹೇಳ್ತೀನಿ. ಅದು ಬೇಡ, ಅದು ಬೇಡ. ಹಂಚೆ ತಿನ್ಬೇಕು. ಲೌಡ್ ಸ್ಪೀಕರ್ ಹಾಕು, ನಂಗೂ ಕೇಳಿಸು. ಬಸ ಫೋನು. ಈ ಕಡೆಯಿಂದ ಬಲ್ವಾನ್ ಬಯಲ್ಸೀಮೆ ಸ್ಪೀಕಿಂಗ್. ಅಪ್ಪ ಸ್ಪೀಕರು,
ನಿನ್ನ ಫೋನ್ಗೆ ಫೋನ್ ಮಾಡಿದ್ರೆ ನೀನೇ ಸ್ಪೀಕ್ ಹೋದು ಅಂತ ನನ್ಗೆ ಗೊತ್ತು. ಈಗ ಅವಳನ್ನ ಈಚೆ ತೆಗೆದು ಕೈ ಕಾಲು ಕಟ್ಟಾಕಿ ಕೂರಿಸಿ. ನೋಡಿಲಿ ಕೇಳು, ಅಪ್ಪಿ ತಪ್ಪಿ ಕೂಡ ಅವಳ ಬಾಯಿಗೆ ತುರುಕಿರೋ ಬಟ್ಟೆನ ಮಾತ್ರ ತೆಗಿಯೋಕ್ ಹೋಗ್ಬೇಡ. ಬಾಯಿ ಬಡಕೆ ಅವಳು ಬಾಯಿ ತೆರೆದ್ರೆ ಬೇಜಾನ್ ಮಾತಾಡ್ತಾಳೆ. ಇವತ್ತು ಏನಿದ್ರೆ ನಾವು ಮಾತಾಡ್ಬೇಕು, ಅವಳು ಕೇಳ್ತಾ ಇರ್ಬೇಕು ಅಷ್ಟೇ. ಕಟ್ಟು ಬಿಚ್ಚಿ ಸ್ಪೀಕರ್ ಆನ್ ಮಾಡಿ ಫೋನ್ನ ಅವಳ ಮುಂದೆ ಇಡೀರಿ. ಆಯ್ತು ಬಾಸ್. ಇದ್ರ ಪ್ಯಾಕಿಂಗ್ ಬಿಚ್ರೋ. ಲೌಡ್ ಸ್ಪೀಕರ್ ಆನ್ ಮಾಡಿದ್ಯಾ? ಹಾ, ಮೈಕ್ ಚೆಕ್. ಹಲೋ, ನಮ್ಮ ಮಾತು ಆ ದರಿದ್ರ ಗೀತಾಳಿಗೆ ಕೇಳಿಸ್ತಿದ್ಯಾ ಬಲ್ಕಾನ್? 100% ಬಾಸ್. ಇವಳು ಏನು ಹೇಳ್ಬೇಕು ಅಂತ ಒದ್ದಾಡ್ತಾ ಇದ್ದಾಳೆ. ಅವಳು ಬಾಯಿಗೆ ತುರ್ಕಿರೋ ಬಟ್ಟೆ ತೆಗಿಲ್ಲ. ಬೇಡ 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 ಬೇಡ. ನೋಡು ಬಲ್ವಾನ್, ಅವಳು ಸತ್ರುವಳು ಬಾಯಿ ಸಾಯಲ್ಲ. ಇವತ್ತೇನಿದ್ರು ನಾವು ಅವಳಿಗೆ ಉಗಿಬೇಕು. ಜಸ್ಟ್ ಮಿನಿಟ್ ಹೋಲ್ಡ್ ಮಾಡು ಹಂಗೆ. ಲೆಟ್ ಸ್ಟಾರ್ಟ್. ಬಲ್ವಾನ್, ಅವಳ ಮುಖದ ಹತ್ರ ಫೋನ್ ಇಡು ಬಲ್ವಾನ್. ಇಡು ಇಡು. ಸರಿ. ಏನೇ ಗೀತಾ, ಏನೋ ನಮ್ಮ ಅಮ್ಮನ್ನೇ ಆಟ ಆಡ್ಸ್ತೀಯ ನೀನು? ಈಗ ಹೇಗಿದೆ ನನ್ನ ಆಟ? ಹೇಗಿದೆ? ಜಸ್ಟ್ ಮಿನಿಟ್ ಹೋಲ್ಡ್ ಮಾಡು. ಗುಲ್ಕನ್, ಅದು ನೆರಳನ್ನು ಕೊಡು. ಏನಕ್ ಮಾಮ? ತುಂಬಾ ಹತ್ತಿರದಿಂದ ಕೇಳಿಸ್ಕೋಬೇಕು, ಮಜಾ ಇದೆ. ಮಾಮ, ಹೇಳು. ನಿಂಗ್ ತಲೆ ಕೆಟ್ಟಿದ್ಯಾ? ಲೌಡ್ ಸ್ಪೀಕರ್ ಹಾಕಿಲ್ವಾ ಇಲ್ಲಿ? ಅದು ಕನೆಕ್ಟ್ ಆಗಿಲ್ಲ. ಅದಿದ್ರೆ ಇದು ಕೇಳಿಸಲ್ವಾ? ವೇಸ್ಟ್ ಬಿಡು. ಇದು ಕೇಳಿಸಿದ್ಯಾ ಗೀತಾ? ಅದಕ್ಕೆ ಮುಂಚೆ ಒಂದು ಕ್ವಶನ್ ನಂದು. ನಿನ್ನನ್ನ ಪ್ಯಾಕ್ ಮಾಡ್ಕೊಂಡು ಅವ್ರು ವ್ಯಾನಲ್ಲಿ ತುಂಬ್ಕೊಂಡು ಹೋದ್ರಲ್ಲ, ದಯವಿಟ್ಟು ಆ ಅನುಭವನ ಒಂಚೂರು ಹಂಚ್ಕೊಳ್ಳೋಮ್ಮ, ಕೇಳಬೇಕು ಅಂತ ನಂಗೆ ಉತ್ಸುಕತೆ ತಡ್ಕೊಳ್ಳಕ್ಕಾಗ್ತದೆ.